ಎಲ್ಲರಿಗೂ ನಮಸ್ಕಾರ. ಲರ್ನ್ ಇಂಗ್ಲೀಷ್ ವಿತ್ ಸತೀಶ್ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಿ. ಸೊ ನಿಮಗೆ ಇಂಗ್ಲೀಷ್ ಎಸೆನ್ಸ್ ಅರ್ಥ ಆಗ್ತಾ ಇದೆ ಅಲ್ವಾ? ಸೊ ಯಾರಿಗೆ ಅರ್ಥ ಆಗ್ತಾ ಇದೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಸೊ ನಿಮಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇದೆ ಅಂತಂದರೆ ನಿಮ್ಮ ಸ್ನೇಹಿತರಿಗೂ ಹೇಳಿ, ನಿಮ್ಮ ರಿಲೇಟಿವ್ಸ್ಗೂ ಹೇಳಿ. ಸೊ ಅವರು ಕೂಡ ಸಬ್ಸ್ಕ್ರೈಬ್ ಆಗಲಿ. ಸಬ್ಸ್ಕ್ರೈಬ್ ಆದರೆ ನಮ್ಮ ಎಲ್ಲ ವೀಡಿಯೋಸು ಅವ್ರಿಗೂ ಕೂಡ ಸಿಗುತ್ತೆ. ಏನಪ್ಪ ಇದು ದೊಡ್ಡ ದೊಡ್ಡ ಗೊಂಬೆಗಳೆಲ್ಲ ಇಟ್ಕೊಂಡಿದ್ದಾರೆ ಅಂತೇನು ಅನ್ಕೊಂಬೇಡಿ. ಒಂದು ಉದಾಹರಣೆ ಕೊಡೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ನೋಡೋಣ. ನಿನ್ನೆ ಒಂದು ಹ್ಯಾವ್ ಬೀನ್ ಅನ್ನ ಯೂಸ್ ಮಾಡಿದ್ವಿ, ನೆನಪಿದ್ಯಾ? ಸೊ ನಿನ್ನೆ ಒಂದು ವಿಡಿಯೋದಲ್ಲಿ ಈ ಹ್ಯಾವ್ ಬೀನ್, ಸೊ ಐ ಹ್ಯಾವ್ ಬೀನ್ ಅಂತ ಹೇಳ್ಬಿಟ್ಟು ಅಂದಾಗ, ಸೊ ಯಾವುದೋ ಒಂದು ಕೆಲಸವನ್ನ ನಾನು ಯಾವಾಗಲೂ ಶುರು ಮಾಡಿದೆ, ಆಮೇಲೆ ಅದನ್ನ ಇನ್ನೂ ಆ ಕೆಲಸ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ಬೇಕಾದ್ರೆ ನಾವು ಹ್ಯಾವ್ ಬೀನ್ ಅನ್ನ ಶುರು ಮಾಡ್ತೀವಿ ಅಂತ ನಾವು ನಿನ್ನೆ ಅರ್ಥ ಮಾಡ್ಕೊಂಡ್ವಿ, ಹೌದಲ್ವಾ? ಸೊ ಇದನ್ನ ಹ್ಯಾವ್ ಬೀನ್ ಅನ್ನ ಯಾರ್ಯಾರು ಯೂಸ್ ಮಾಡ್ಬೇಕಪ್ಪ? 1, 2, 3, 4, 5. ಯಾವ್ದಿದು 1, 2, 3, 4, 5? ಐ ಅಂದ್ರೆ 1, ಹೌದಲ್ವಾ? ಸೊ ಐ ಜೊತೆಗೆ ನಾನು ಅಂತ ಏನಾದ್ರು ಹೇಳ್ಬೇಕಾದ್ರೆ ಹ್ಯಾವ್ ಬೀನ್ ಬರಬೇಕು. ಆಮೇಲೆ ಯು, ನೀನು ಅನ್ನೋದು ನಂಬರ್ 2 ಅಂತ ನಾವು ಮಾಡ್ಕೊಂಡಿದೀವಿ, ಅಂದ್ರೆ ನಮ್ಗಿಂತ ಚಿಕ್ಕವರಿಗೆ. ಸೊ ಅವಾಗ ಏನ್ ಮಾಡ್ಬೇಕು ನಾವು? ಆ ಯು ಅಂದಾಗ್ಲೂ ಕೂಡ ಹ್ಯಾವ್ ಬೀನ್ ಅಂತ ಯೂಸ್ ಮಾಡ್ಬೇಕು. ಈಗ ನೋಡಿ, ಈಗ ಅದನ್ನ ಒಂದು ಯೂಸ್ ಮಾಡ್ಬೋಣ ಯು ಅನ್ನೋದನ್ನ. ಈಗ ನಾನು ಇದೊಂದು ಇವನ ಹೆಸರು ನಮ್ಗೆ ಏನಪ್ಪ ಕೊಡೋದು? ಇವಾಗೊಂದು ಡಾಲಿ ಅಂತ ಹೇಳ್ಬಿಟ್ಟು ಒಂದು ಹೆಸರು ಕೊಡೋಣ, ಸರಿನಾ? ಇವನ್ನ ಗಂಡು ಮಗು ಅಂತ ಇವಾಗ ಟ್ರೀಟ್ ಮಾಡಿ. ಅವ್ನು ಗಂಡು ಮಗು ತರ ಇದೆ ನೋಡಿ, ಟೊಪ್ಪಿ ಎಲ್ಲ ಕರೆಕ್ಟಾಗಿ ಹಾಕೊಂಡಿದ್ದಾನೆ. ಸೊ ಡಾಲಿ ಅಂತ ಹೇಳ್ಬಿಟ್ಟು ಒಂದು ಹೆಸರು ಕೊಡೋಣ. ಸೊ ಈಗ ನಾನು ಇವನನ್ನ ಮಾತಾಡಿಸ್ಬೇಕಾದ್ರೆ ಯು ಹ್ಯಾವ್ ಬೀನ್ ಅಂತ ಹೇಳ್ಬಿಟ್ಟು ಹೇಳ್ಬೇಕು. ಅಂದ್ರೆ ಯು ಹ್ಯಾವ್ ಬೀನ್ ಸಿಟಿಂಗ್ ಹಿಯರ್ ಫಾರ್ 2 hours ಅಂತಂದ್ರೆ ನೀನು ಇಲ್ಲಿ 2 ಗಂಟೆ ಕೂತ್ಕೊಂಡಿದ್ಯಾ ಕಣೋ ಅಂತ ಹೇಳಿ. 2 ಗಂಟೆಗಳ ಸಮಯದಿಂದ ನೀನ್ ಕೂತಿದ್ಯಾ ಅಂತ ಹೇಳಿ ಆಯ್ತು. ಸರಿ, ಕೂತ್ಕೋಪ, ಅವರೆಲ್ಲ ನೋಡ್ತಾ ಇದಾರೆ ನಿನ್ನ. ನೋಡಿ, ಅಂದ್ರೆ ಯು ಹ್ಯಾವ್ ಬೀನ್ ಸಿಟಿಂಗ್ ಹಿಯರ್ ಫಾರ್ 2 hours. ಅವಾಗ ಒಂದು ಫಾರ್ ಹಾಕೊಂಡ್ವಿ, ಆಮೇಲೆ 2 hours ಅಂತ ಹೇಳ್ಬಿಟ್ಟು ಹಾಕೊಂಡ್ವಿ. ಆದ್ರೆ ಆ ಸಮಯ ಇವನ್ ಬಂದು ಕುಂತಿದ್ಯಾ ಅವಾಗ ಅಲ್ಲಿಂದ ಹೇಳ್ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು? ಸಿನ್ಸ್ ಅನ್ನ ಯೂಸ್ ಮಾಡ್ಬೇಕು. ಮತ್ತೆ ಇಲ್ಲಿಂದ 2 ಗಂಟೆ ಹಿಂದೆ ಹೋಗ್ಬೇಕು. ಈಗ ಸಮಯ ಎಷ್ಟು? ಈಗ ಬಹುಶಃ ಒಂದು 9:30 ಅಂತ ಅನ್ಕೊಳ್ಳಿ. ಈಗ 9:30 ಅಂತ ಹೇಳ್ಬಿಟ್ಟು ಅಂದಾಗ ನಾವೇನ್ ಮಾಡ್ಬೇಕು? ಅವ್ನು 7:30 ಕುಂತಿದ್ದು, ಹೌದಲ್ವಾ? ಅವಾಗ ನಾವೇನ್ ಮಾಡ್ಬೇಕು? ಯು ಹ್ಯಾವ್ ಬೀನ್ ಸಿಟಿಂಗ್ ಹಿಯರ್ ಸಿನ್ಸ್ 7:30 ಅಂತ ಹೇಳ್ಬೇಕು. ನೋಡಿ, ಅಷ್ಟೇ ವ್ಯತ್ಯಾಸ. ಒಂದು 2 ಗಂಟೆಗಳ ಸಮಯ ಅಂತ ನಾನು ಇವ್ನಿಗೆ ಹೇಳ್ಬೇಕಾದ್ರೆ ನಾನೇನ್ ಮಾಡ್ಬೇಕು? ಫಾರ್ ಅಂದ್ಬಿಟ್ಟು 2 hours ಅಂತ ಹೇಳ್ಬಿಟ್ಟು ಹೇಳ್ಬೇಕು. ಆದ್ರೆ ಆ ಸಿನ್ಸ್ ಅಂತ ಯೂಸ್ ಮಾಡಿದಾಗ ಎಲ್ಲಿಂದ ಅವ್ನು ಕೂತ್ಕೊಂಡಿದ್ದು ಅಂತ ಹೇಳ್ಬಿಟ್ಟು ನಾವು ಹೇಳ್ಬೇಕು. ಸೊ ಇವಾಗ ನಾನು ಅದನ್ನ ಹ್ಯಾವ್ ಬೀನ್ ಅನ್ನು ಯೂಸ್ ಮಾಡಿದ್ದು ನಾನು ಇವನಿಗೆ ಡೈರೆಕ್ಟ್ ಆಗಿ ಮಾತಾಡಿದಾಗ ಇವನ ಹತ್ರನೇ. ಆದ್ರೆ ಈಗ ಹ್ಯಾಸ್ ಬೀನ್ ಬಗ್ಗೆ ಇವತ್ತು ನಾವು ಯೋಚನೆ ಮಾಡ್ತಾ ಇದ್ದೀವಿ. ಹ್ಯಾಸ್ ಬೀನ್ ಬಗ್ಗೆ ಯೋಚನೆ ಮಾಡ್ಬೇಕಾದ್ರೆ ಹ್ಯಾಸ್ ಬೀನ್ ಯಾರ್ಯಾರಿಗೂ ಹೋಗುತ್ತೆ ಅಂತ ಯೋಚನೆ ಮಾಡಿ. ಎಲ್ಲರಿಗೂ ಹೋಗುತ್ತೆ. ಈ 5 ಬಿಟ್ಟು, ನಾನು ಅನ್ನೋದ್ ಬಿಟ್ಟು, ನೀನು ಅನ್ನೋದ್ ಬಿಟ್ಟು, ನಾವು ಅನ್ನೋದ್ ಬಿಟ್ಟು, ನೀವು ಅನ್ನೋದ್ ಬಿಟ್ಟು ಅಂದ್ರೆ ಯು, ಆಮೇಲೆ ಅವರು ದೇ ಅನ್ನೋದ್ ಬಿಟ್ಟು ಮಿಕ್ಕ ಎಲ್ಲರಿಗೂ ಹ್ಯಾಸ್ ಬೀನ್ ಹೋಗುತ್ತೆ. ಯಾವುದೇ ಒಬ್ಬ ಮನುಷ್ಯ, ಅಕಸ್ಮಾತ್ ಒಂದು ಪ್ರಾಣಿ ಆಗಿರ್ಬೋದು, ಒಂದು ವಸ್ತು ಆಗಿರ್ಬೋದು, ಅಥವಾ ಒಬ್ಬ ಮನುಷ್ಯ, ಅದು ಗಂಡ್ಸಾಗಿರ್ಬೋದು, ಹೆಂಗಸಾಗಿರ್ಬೋದು, ಯಾರ ಬಗ್ಗೆ ಬೇಕಾದ್ರೂ ಆಗಿರ್ಬೋದು. ಈಗ ನೋಡಿ, ಈಗ ನಾವು ಇವ್ನಿಗೆ ಏನ್ ಹೆಸರು ಕೊಟ್ಟಿದೀವಪ್ಪ? ಡಾಲಿ ಅಂತ ಹೇಳ್ಬಿಟ್ಟು ಹೆಸರು ಕೊಟ್ಟಿದೀವಿ. ಈಗ ನಾನು ಇವನ ಹತ್ರ ಮಾತಾಡ್ಬೇಕಾದ್ರೆ ಡೈರೆಕ್ಟ್ ಆಗಿ ಯು ಅಂತ ಆಗುತ್ತೆ, ನೀನು ಅಂತ ಆಗುತ್ತೆ. ಈಗ ನಾನು ಇವನ್ ಬಗ್ಗೆ ನಿಮ್ಗೆ ಹೇಳ್ಬೇಕಾದ್ರೆ ಅವಾಗ ಏನಾಗುತ್ತಪ್ಪ? ಆವಾಗ ನಾವೇನ್ ಮಾಡ್ಬೇಕು? ಇವನನ್ನ 3ನೇ ವ್ಯಕ್ತಿ ತರ ಟ್ರೀಟ್ ಮಾಡ್ತಾ ಇದ್ದೀವಿ. ನೀವ್ ಯಾರು ಅವಾಗ? 2ನೇ ವ್ಯಕ್ತಿ. ನಾನು ಯಾರು? ಮಾತಾಡ್ತಾ ಇರೋದು ನಾನೇ 1ನೇ ವ್ಯಕ್ತಿ ಆಗಿರ್ತೀನಿ. ಈಗ ನೀವು ನನಗೆ ಇವನ್ ಬಗ್ಗೆ ಮಾತಾಡಿದಾಗ ನೀವು 1ನೇ ವ್ಯಕ್ತಿ, ನಾನು ಕೇಳಿಸ್ಕೊಂತಾ ಇರೋ ನಾನು 2ನೇ ವ್ಯಕ್ತಿ, ಇವನು 3ನೇ ವ್ಯಕ್ತಿನೇ ಆಗಿರ್ತಾನೆ. ಈಗ ಮಾತಾಡ್ತಾ ಇರೋದು ನಾನು 1ನೇ ವ್ಯಕ್ತಿ, ಕೇಳಿಸ್ಕೊಳ್ತಾ ಇರೋದು ನೀವು 2ನೇ ವ್ಯಕ್ತಿ. ಹಾಗಾದ್ರೆ ನಾವು ಮಾತಾಡ್ತಾ ಇರೋದು ಯಾರ ಬಗ್ಗೆ? 3ನೇ ವ್ಯಕ್ತಿಯ ಬಗ್ಗೆ 2ನೇ ವ್ಯಕ್ತಿ ಹತ್ರ ಮಾತಾಡ್ತಾ ಇದ್ದೀವಿ. ಈಗ ನಾವೇನ್ ಮಾಡ್ಬೇಕು? ಹ್ಯಾಸ್ ಮತ್ತೆ ಬೀನ್ ಅನ್ನ ಉಪಯೋಗಿಸ್ಬೇಕು. ಈಗ ಹ್ಯಾಸ್ ಬೀನ್ ಅನ್ನ ಹೇಗೆ ಉಪಯೋಗಿಸೋದು? ಒಂದ್ 2-3 ಸೆಂಟೆನ್ಸ್ ಮಾಡೋಣ. ಇವಾಗ ನಾನ್ ನಿಮ್ಗೆ ಹೇಳ್ಬೇಕು ಏನಂತ. ಇವನು ಏನಂತಂದ್ರೆ ಒಂದು ಇವಾಗ 9:30 ಅಂತ ಅನ್ಕೊಂಡ್ವಲ್ಲ, ಅವಾಗ ಟೈಮು ಆಯ್ತು 9:30 ಅಂತ ಅನ್ಕೊಂಡಿದ್ದಾದ್ರೆ ಇವನ್ ಪಾಪ 3 ಗಂಟೆಯಿಂದ ಇವನು ಟಿವಿ ನೋಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಈಗ ಅದನ್ನ ನಾನು ನಿಮ್ಗೆ ಹೇಳ್ಬೇಕು. ನೋಡೋದಕ್ಕೆ ಟಿವಿ ನೋಡೋದು ಅಥವಾ ಮೂವಿ ನೋಡೋದು, ಈ ತರದ ವಿಚಾರಗಳನ್ನ ನಾವು ಯಾವ್ದು ತಗೋತೀವಿ? ಸಿ ತಗೋಬಾರ್ದು ಅಥವಾ ಸೀನ್ ತಗೋಬಾರ್ದು. ಅಲ್ಲಿ ನಾವು ತಗೋಬೇಕಾಗಿರೋದು ವಾಚಿಂಗ್ ತಗೋಬೇಕು, ಹೌದಲ್ವಾ? ವಾಚಿಂಗ್, WATCHING, ವಾಚಿಂಗ್ ಅಂತ ಹೇಳ್ಬಿಟ್ಟು. ಕ್ರಿಯಾಪದ ನಂಬರ್ 5 ಬರಬೇಕು ಹ್ಯಾಸ್ ಬೀನ್ ಜೊತೆಯಲ್ಲಿ ಅಥವಾ ಹ್ಯಾವ್ ಬೀನ್ ಜೊತೆಯಲ್ಲಿ ನಾವು ನೆನ್ಪಿಟ್ಕೋಬೇಕು. ಜೊತೆಗೆ ಹ್ಯಾಡ್ ಬೀನ್, ಅದರಲ್ಲೂ ಕೂಡ ಕ್ರಿಯಾಪದ ನಂಬರ್ 5 ಬರಬೇಕು. ಇಲ್ಲಿ ಯಾವುದು ಬೇರೆ ಪದ ಬರಬಾರ್ದು. 1ನೇ ಕ್ರಿಯಾಪದ, 2ನೇ ಕ್ರಿಯಾಪದ, 3ನೇ ಕ್ರಿಯಾಪದ, 4ನೇ ಕ್ರಿಯಾಪದ ಯಾರು ಬರಬಾರ್ದು. ಸೊ ಹಾಗಾದ್ರೆ 5ನೇ ಕ್ರಿಯಾಪದ ವಿಶೇಷತೆ ಏನು? ಅಲ್ಲಿ ಒಂದು ING ಇರುತ್ತೆ, ಮರಿಬಾರ್ದು. ಸೊ ಅದ್ ನಾವು ನೆನಪಿಟ್ಕೋಬೇಕು. ಈಗ ಏನ್ ಸೆಂಟೆನ್ಸ್ ಮಾಡ್ತಾ ಇದೀವಪ್ಪ?
ಈಗ ಇವನು ಒಂದು 3 ಗಂಟೆ ಸಮಯದಿಂದ ಕಂಟಿನ್ಯೂಸ್ ಆಗಿ ಒಂದು ಟಿವಿ ನೋಡ್ತಾ ಇದ್ದಾನೆ. ಯಾಕಪ್ಪ ನೀನ್ ಟಿವಿ ನೋಡ್ತಾ ಇರೋದು? ನೋಡ್ಬಾರ್ದು, ಕಣ್ಣಿಗೆ ತೊಂದರೆ ಆಗುತ್ತೆ. ನೋಡಿ ನಿನ್ ಕಣ್ಣು ಕೆಳಗಡೆ ಕೂತ್ಕೊಂಡಿದ್ಯಾ, ಹಂಗಾಗುತ್ತೆ. ಸೊ ಹಾಗಾಗಿ ಅವನಿಗೆ ನನಗೆ ಇವನ ಬಗ್ಗೆ ನಾನು ನಿಮ್ಗೆ ಹೇಳ್ಬೇಕು. ಹಿ ಹ್ಯಾಸ್, ಹುಷಾರು, ಒಂದು ಹ್ಯಾಸ್ ಹೇಳ್ಬೇಕಾದ್ರೆ ಜೋರಾಗಿ ಹೇಳ್ಬೇಕಾದ್ರೆ ಅದು ಈ ತರನು ಕೇಳಿಸ್ಬಿಡುತ್ತೆ. ಹುಷಾರಾಗಿ ಹ್ಯಾಸ್ ಅಂತಲೇ ಅದನ್ನ ಪ್ರೊನೌನ್ಸ್ ಮಾಡಿ. ಹಿ ಹ್ಯಾಸ್ ಬೀನ್, ನೋಡಿ, ಹಿ ಹ್ಯಾಸ್ ಬೀನ್ ವಾಚಿಂಗ್ ಟಿವಿ ಫಾರ್ 3 hours. ನೋಡಿ, ಹಿ ಹ್ಯಾಸ್ ಬೀನ್, ಅದನ್ನ ನೆನ್ಪಿಟ್ಕೊಳ್ಳಿ. ಒಂದನೇದು ಹಿ, ಯಾರು? ಇವನು. ಮೊದಲು ಡಾಲಿ ಅಂತ ಮಾಡೋಣಲ್ಲ, ಅದೇ ಬೆಟ್ರು. ಈಗ ಇವನ ಹೆಸರು ಡಾಲಿ ಅಂತ ಕೊಟ್ಟಿದ್ದೀವಿ. ಡಾಲಿ ಹ್ಯಾಸ್ ಬೀನ್ ವಾಚಿಂಗ್ ಟಿವಿ. ಮೊದಲನೇ ಪದ ಏನಾಗಿತ್ತು? ವ್ಯಕ್ತಿಯ ಹೆಸರಾಗಿತ್ತು, ಅಂದ್ರೆ ಸಬ್ಜೆಕ್ಟ್, ಹೌದಲ್ವಾ? ಸೊ ಡಾಲಿ ಅನ್ನುವಂಥದ್ದು ಸಬ್ಜೆಕ್ಟ್ ಆಗಿತ್ತು. ಈಗ ಹ್ಯಾಸ್ ಬೀನ್ ಅನ್ನುವಂಥದ್ದು ಅದೇ ಈಗ ನಮ್ಗೆ ಇಲ್ಲಿ ಮುಖ್ಯವಾಗಿ ಬೇಕಾಗುವಂಥದ್ದು. ಆ ಒಂದು ಕೆಲಸ ನಡೀತಾ ಇದೆ ಅಂತ ಹೇಳ್ಬಿಟ್ಟು, ಸೊ ಅದಕ್ಕೆ ಹ್ಯಾಸ್ ಬೀನ್ ಅನ್ನ ಯೂಸ್ ಮಾಡಬೇಕು. ನಾನು ಇವನ್ ಬಗ್ಗೆ ಮಾತಾಡ್ಬೇಕಾದ್ರೆ ಡಾಲಿ ಹ್ಯಾಸ್ ಬೀನ್, ಈಗ ಯಾವುದೋ ಒಂದು ಕ್ರಿಯಾಪದ, ಈಗ ಡ್ರಿಂಕಿಂಗ್ ಅಂತ ಆಗ್ಬಿಟ್ರೆ ಅವ್ನು ಕುಡಿತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಹೋಗುತ್ತೆ. ಯಾವಾಗಲೂ ಕುಡಿಯೋದಕ್ಕೆ ಶುರು ಮಾಡ್ದ, ಈವರೆಗೂ ಕುಡಿತಾ ಇದ್ದಾನೆ ಅಂತ. ಈಗ ನಾವು ವಾಚಿಂಗ್ ಹಾಕೊಂಡಾಗ ಅವ್ನು ನೋಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಆಗುತ್ತೆ. ಏನ್ ನೋಡ್ತಾ ಇದ್ದಾನೆ? ಈಗ ಸದ್ಯಕ್ಕೆ ನೋಡ್ತಿದ್ದಾನೆ ಅಲ್ಲ, ಅಯ್ಯೋ ನೋಡೋದಕ್ಕೆ ಶುರು ಮಾಡಿ 2 ಗಂಟೆ 3 ಗಂಟೆ ಆಗೋಯ್ತು, ಅವ್ನು ನೋಡ್ತಾನೆ ಇದ್ದಾನೆ ಆಗ್ಲಿಂದ. ಆಗ ನಾವು ಯೂಸ್ ಮಾಡಬೇಕು ಹ್ಯಾವ್, ಯಾವುದು? ಹ್ಯಾಸ್ ಮತ್ತೆ ಬೀನ್. ಈಗ ನೋಡಿ, ವಾಚಿಂಗ್ ತಗೊಳ್ಳಲ್ಲ, ಡಾಲಿ ಹ್ಯಾಸ್ ಬೀನ್ ವಾಚಿಂಗ್ ಟಿವಿ ಫಾರ್ 2 hours. ಹಾಗಾದ್ರೆ ಏನ್ ಬಂದಪ್ಪ? ಒಂದು ಪದ ಡಾಲಿ, ಆಮೇಲೆ ಹ್ಯಾಸ್ ಮತ್ತೆ ಬೀನ್. ಸೊ ಇದನ್ನ ಬೇಕಾದ್ರೆ ನೀವು ಗ್ರಾಮರ್ ಅಂತ ಕರ್ಕೊಳ್ಳಿ, ಅಥವಾ ಅದನ್ನ ಕಾಲ ಅಂತ ಬೇಕಾದ್ರೆ ಕರ್ಕೊಳ್ಳಿ, ಹ್ಯಾಸ್ ಬೀನ್ ಅನ್ನ. ಅರ್ಥ ಆಯ್ತಾ? ಡಾಲಿ ಅನ್ನೋದು ಮೊದಲನೇ ಒಂದು ಯಾವುದು ಸಬ್ಜೆಕ್ಟ್ ತಗೊಂಡ್ವಿ. ಹ್ಯಾಸ್ ಮತ್ತೆ ಬೀನ್ ಅನ್ನ 2ನೇ ಪದ ಮತ್ತು 3ನೇ ಪದ ಮಾಡಿದ್ವಿ. 4ನೇ ಪದ ಕ್ರಿಯಾಪದನೇ ಆಗಿರ್ಬೇಕು. ಯಾವುದು? 5ನೇ ಕ್ರಿಯಾಪದನೇ ಆಗಿರ್ಬೇಕು. ಆಮೇಲೆ ನಾವೇನ್ ಮಾಡ್ತೀವಿ? ಈಗ ಹ್ಯಾಸ್ ಬೀನ್ ವಾಚಿಂಗ್ ಟಿವಿ, ಯಾವುದು ವಸ್ತು ಅಂತ ಹೇಳ್ಬಿಟ್ಟು. ಈಗ ವಸ್ತು ಏನು? ಆಬ್ಜೆಕ್ಟ್. ಸೊ ಆಬ್ಜೆಕ್ಟ್ ಅದು ಟಿವಿ ಆಗಿತ್ತಾ ಅಥವಾ ಮೂವಿ ಆಗಿತ್ತಾ, ಅದು ಆಬ್ಜೆಕ್ಟ್, ಅದು 4ನೇ ಪದ ಆಗಿದೆ. ಸೊ ಡಾಲಿ ಹ್ಯಾಸ್ ಬೀನ್ ವಾಚಿಂಗ್ ಟಿವಿ. ನೋಡಿ, ವಾಚಿಂಗ್ ಅನ್ನೋದು ಕ್ರಿಯಾಪದ ಆಗಿತ್ತಲ್ವಾ, ಟಿವಿ ಅನ್ನೋದು ಈಗ 5ನೇ ಪದ ಮಾಡ್ಕೊಂಡಿದೀವಿ. ಆದ್ಮೇಲೆ ಏನ್ ಮಾಡ್ಬೇಕು ನಾವು? ಫಾರ್ ಹಾಕ್ಬಿಟ್ಟಾಗ ನಾವೇನ್ ಮಾಡ್ಬೇಕು? ಫಾರ್ 2 hours, ಅಂದ್ರೆ 2 ಗಂಟೆಗಳ ಸಮಯ. 3 ಗಂಟೆಗೆ ತಗೊಳ್ಳಲ್ಲ, ಅವಾಗ ನಾವು ಇಲ್ಲಿ ಬೇರೆ ಒಂದು ಸೆಂಟೆನ್ಸ್ ಮಾಡ್ದಂಗಾಗುತ್ತೆ. ಡಾಲಿ ಹ್ಯಾಸ್ ಬೀನ್ ವಾಚಿಂಗ್ ಟಿವಿ ಫಾರ್ 3 hours. ಅಂದ್ರೆ ಏನಪ್ಪಾ ಅದರರ್ಥ? ಈಗ ಸಮಯ 9:30 ಅಂತಂದ್ರೆ ಅದರರ್ಥ ಇವನು 3 hours ಅಂತಂದ್ರೆ ಇವನು 3 ಗಂಟೆಗಳ ಸಮಯ ಇವನು ಕಂಟಿನ್ಯೂಸ್ ಆಗಿ ಟಿವಿ ನೋಡ್ತಾ ಇದ್ದಾನೆ. ಆಗ ನೋಡೋದಕ್ಕೆ ಶುರು ಮಾಡ್ದ, ಇವಾಗ ಇನ್ನೂ ನೋಡ್ತಾನೆ ಇದ್ದಾನೆ ಅಂತ ಆಗಿತ್ತು. ಹಾಗಾದ್ರೆ ಯಾವ ಕೆಲಸ ಯಾವಾಗಲೂ ಶುರುವಾಯ್ತು, ಅದಿನ್ನೂ ನಡೀತಾನೆ ಇದೆ ಅಂದಾಗ ನಾವೇನ್ ಮಾಡ್ತೀವಿ? ಅಲ್ಲಿ ಹ್ಯಾಸ್ ಬೀನ್ ಅನ್ನು ತಗೊಳ್ತೀವಿ. ಬೇರೆಯವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಡಾಲಿ ಹ್ಯಾಸ್ ಬೀನ್ ವಾಚಿಂಗ್ ಟಿವಿ ಫಾರ್ 2 hours. ಇದನ್ನ ಅದು ಫಾರ್ 3 hours, ಇದನ್ನ ಬೇರೆ ರೂಪದಲ್ಲಿ ಹೇಗೆ ಹೇಳೋದು ಅಂತಂದಾಗ ಎಲ್ಲಿಂದ ಅವ್ನು ನೋಡೋದಕ್ಕೆ ಶುರು ಮಾಡ್ದ, ಆಗ ಸಮಯಕ್ಕೆ ನಾವು ಏನ್ ಮಾಡ್ತೀವಿ? ಒತ್ತು ಕೊಡ್ತೀವಿ. ಆಗ ನಾವೇನ್ ಮಾಡ್ಬೇಕು? ಡಾಲಿ ಹ್ಯಾಸ್ ಬೀನ್ ವಾಚಿಂಗ್ ಟಿವಿ ಸಿನ್ಸ್ ಅಂತ ಹಾಕ್ಬಿಟ್ಟು ಅವಾಗ ಆಮೇಲೆ ನಾವೇನ್ ಮಾಡ್ಬೇಕು? ಸಿನ್ಸ್ ಹಾಕಿದ್ಮೇಲೆ ನಾವೇನ್ ಮಾಡ್ಬೇಕು? ಈಗ 9:30 ಅಂತಂದ್ರೆ 3 ಗಂಟೆಗಳ ಸಮಯ ಹಿಂದೆ ಹೋಗ್ಬೇಕು. ನಾವು ಫಾರ್ 3 hours ಅಂತ ಹೇಳಿ ತಗೊಂಡಿದ್ರೆ ಅವಾಗ ಏನ್ ಮಾಡ್ಬೇಕು ನಾವು? ಫ್ರಮ್ ಅಲ್ಲ, ಸಿನ್ಸ್ 6:30 ಅಂತ ತಗೋಬೇಕು. ಡಾಲಿ ಹ್ಯಾಸ್ ಬೀನ್ ವಾಚಿಂಗ್ ಟಿವಿ ಸಿನ್ಸ್ 6:30 ಅಂತಂದ್ರೆ 6:30 ಅವನು ಟಿವಿಯನ್ನು ನೋಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಆಗ್ಲೂ ನಮ್ಗೆ ಅರ್ಥ ಆಗುತ್ತೆ. ಈಗ 9:30 ಅಂತಂದ್ರೆ ಏನಾಗುತ್ತೆ? 3 hours ಅವನು ಟಿವಿ ನೋಡಿದ್ದಾನೆ ಅಂತ ಹೇಳ್ಬಿಟ್ಟು. ಇನ್ನೊಂದು ವಿಧಾನ ಯಾವುದು? ಡಾಲಿ ಹ್ಯಾಸ್ ಬೀನ್ ವಾಚಿಂಗ್ ಟಿವಿ ಫಾರ್ 3 hours, ಅದು ಒಂದು ವಿಧಾನ. ಇನ್ನೊಂದು ಡಾಲಿ ಹ್ಯಾಸ್ ಬೀನ್ ವಾಚಿಂಗ್ ಟಿವಿ ಸಿನ್ಸ್ 6:30, ಈಗ 9:30 ಆಗಿದ್ರೆ. ಸೊ ನಮ್ಗೆ ಏನು ನೆನಪಿರ್ಬೇಕು ಅಂದ್ರೆ ಯಾವಾಗ ಕೆಲಸ ಶುರುವಾಯಿತು ಮತ್ತೆ ಈಗ ಅದರ ಸಮಯ ಎಷ್ಟು ಸಮಯ ತಗೊಂಡಿದೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಡಾಲಿ ಅಂತ ಹೇಳಿ ತಗೊಂಡವಪ್ಪ. ಈಗ ಇವನನ್ನ ನಾನೇನ್ ಮಾಡ್ಬೇಕು? ಇವನು ಗಂಡಸು ಅಂತ ಹೇಳ್ಬಿಟ್ಟು ನಾವು ಅನ್ಕೊಂಡಾಗ ಇವಾಗ ಏನ್ ಮಾಡ್ಬೇಕು? ಇವನ ಬಗ್ಗೆ ಹೇಳ್ಬೇಕಾದ್ರೆ ಹಿ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ಬೇಕು. ಹಿ ಎಂದಾಗ್ಲೂ ಕೂಡ ಅವನು ಅಥವಾ ಇವ್ರು ನನಗಿಂತ ದೊಡ್ಡವರು ಅಂತಂದ್ರೆ ಇವರು ಅಪ್ಪ ನೀವು ನನಗಿಂತ ದೊಡ್ಡವರು ಅಂತ ಹೇಳ್ಬಿಟ್ಟು ನಾನು ಇವ್ರನ್ನ ಟ್ರೀಟ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಆಗ ನಾವೇನ್ ಮಾಡ್ಬೇಕು? ಆಗ್ಲೂ ಹೀನೇ ಬರುತ್ತೆ. ಹಿ ಹ್ಯಾಸ್ ಬೀನ್ ವಾಚಿಂಗ್ ಟಿವಿ ಫಾರ್ 3 hours ಅಥವಾ ಹಿ ಹ್ಯಾಸ್ ಬೀನ್ ವಾಚಿಂಗ್ ಟಿವಿ ಸಿನ್ಸ್ 6:30. ಅರ್ಥ ಆಯ್ತಲ್ವಾ? ಹಾಗಾದ್ರೆ
ನಾವೇನ್ ಮಾಡಿದ್ವಿ, ಇನ್ನೊಂದು ಕ್ರಿಯಾಪದವನ್ನು ತಗೊಳ್ಳೋಣ. ಯಾವ್ದು ಕ್ರಿಯಾಪದನಪ್ಪ? ಇವನು ನಾವೆಲ್ಲ ಅಂದ್ರೆ, ಈಗ ನಾನು ಅಕಸ್ಮಾತ್ ಈಗ ಹೈದರಾಬಾದ್ ನಲ್ಲಿ ಇದ್ದೀನಿ ಅಂತ ಅನ್ಕೊಳ್ಳಿ. ಈಗ ಇವನು ಹೈದರಾಬಾದ್ ನಲ್ಲಿ ಇದ್ದಾನೆ ಅಂತ ಅನ್ಕೊಳ್ಳಿ. ಇವನ ಬಗ್ಗೆ ನಾನು ನಿಮ್ಗೆ ಹೇಳ್ಬೇಕು ಏನಂತ, ಇವನು ಹೈದರಾಬಾದ್ ನಲ್ಲಿ ವಾಸಿಸುತ್ತಿದ್ದಾನೆ ಅಂತ ಹೇಳ್ಬಿಟ್ಟು. ಇವನು ಹೈದರಾಬಾದ್ ನಲ್ಲಿ ವಾಸಿಸುತ್ತಿದ್ದಾನೆ ಅಂತಂದಾಗ ಅವನು ಅಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು, ಹೌದಲ್ವಾ? ಆ ಊರಿನಲ್ಲಿ ಅವನು ನೆಲೆಸಿದ್ದಾನೆ ಅಂತ. ಎಷ್ಟು ವರ್ಷಗಳಿಂದ ಇವನು ಹೈದರಾಬಾದ್ ನಲ್ಲಿ ಇದ್ದಾನೆ? ಹುಟ್ಟಿದಾಗ್ಲಿಂದ ಇದ್ದಾನ, ಅಥವಾ ಒಂದು 5 ವರ್ಷ ಆಯ್ತಾ ಹೋಗಿ, ಅಥವಾ ಒಂದು 10 ವರ್ಷ ಆಯ್ತಾ ಅಂತ ಹೇಳ್ಬಿಟ್ಟು. ಈಗ ನಾನ್ ನಿಮ್ಗೆ ಹೇಳಿದೆ ಅಂತ ಅನ್ಕೊಳ್ಳಿ, ಏನಂತ, ಡಾಲಿ ಹ್ಯಾಸ್ ಬೀನ್ ಲಿವಿಂಗ್ ಇನ್ ಹೈದರಾಬಾದ್ ಫಾರ್ 6 years ಅಂತಂದಾಗ ನೋಡಿ, 6 ವರ್ಷಗಳ ಕಾಲ ಇವನು ಹೈದರಾಬಾದ್ ನಲ್ಲಿ ನೆಲೆಸಿದ್ದಾನೆ. 6 ವರ್ಷಗಳಿಂದ ಅಂತ ಹೇಳ್ಬಿಟ್ಟು ಆಯ್ತು. ಡಾಲಿ ಹ್ಯಾಸ್ ಬೀನ್ ಲಿವಿಂಗ್ ಇನ್ ಹೈದರಾಬಾದ್ ಫಾರ್ 6 years ಅಂತ ಹೇಳ್ಬಿಟ್ಟು ಆಯ್ತು. ಡಾಲಿ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇರುವಂತದ್ದು, ಹೌದಲ್ವಾ? ಅಂದ್ರೆ 3ನೇ ವ್ಯಕ್ತಿ ಬಗ್ಗೆ ನಾನು ನಿಮ್ಗೆ ಹೇಳ್ಬೇಕಾದ್ರೆ ಆಗ ನಾವು ಯಾವ್ದನ್ನ ಯೂಸ್ ಮಾಡ್ತೀವಿ? ಹ್ಯಾಸ್ ಬೀನ್ ಅನ್ನ ಯೂಸ್ ಮಾಡ್ತೀವಿ. ಈಗ ಅದನ್ನ ಮತ್ತೆ ಇನ್ನೊಂದು ಹಿ ತಗೊಳ್ಳೋಣ. ಹಿ ಹ್ಯಾಸ್ ಬೀನ್ ಲಿವಿಂಗ್ ಇನ್ ಹೈದರಾಬಾದ್ ಸಿನ್ಸ್, ನೋಡಿ ಅಲ್ಲೊಂದು ಸಿನ್ಸ್ ತಗೊಂಬೋಣ. ಸಿನ್ಸ್ 6 years ತಗೋಬಾರ್ದೇಗ ನಾವು, ಸಿನ್ಸ್ 2015 ಅಂತ ತಗೋಬೇಕು. ಯಾಕಂದ್ರೆ ನಾವು ಯಾವಾಗ ಫಾರ್ ಅಂತ ಹಾಕೊಳ್ತೀವಿ ಆಗ ಟೋಟಲ್ ಸಮಯ ಎಷ್ಟು ಅಂತ ತೋರಿಸ್ತೀವಿ. ಆದ್ರೆ ಯಾವಾಗ ನಾವು ಇಂಥ ಸಮಯದಿಂದ ಅವನು ಅಲ್ಲಿದ್ದಾನೆ ಅಂತ ಹೇಳಿ ತೋರಿಸ್ಬೇಕಾದ್ರೆ ಆವಾಗ ನಾವು ಸಿನ್ಸ್ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತೀವಿ. ಡಾಲಿ ಅಥವಾ ಡಾಲಿ ಅಂತ ತಗೊಳ್ಳಿ ಇವಾಗ, ಅಥವಾ ಹಿ ಅಂತ ತಗೊಳ್ಳಿ. ಹಿ ಹ್ಯಾಸ್ ಬೀನ್ ಲಿವಿಂಗ್ ಇನ್ ಹೈದರಾಬಾದ್ ಸಿನ್ಸ್ 2015 ಅನ್ನುವಂಥದ್ದು. ಯಾವುದೇ ಕ್ರಿಯಾಪದವನ್ನು ತಗೊಳ್ಳಿ. ಇವಾಗ ಇವನು ಬರಿತಾ ಇದ್ದಾನೆ ಅಂತ ತಗೊಳ್ಳಿ, ಅಥವಾ ಅವನು ಓದ್ತಾ ಇದ್ದಾನೆ ಅಂತ ತಗೊಳ್ಳಿ, ಯಾವುದೇ ಕ್ರಿಯಾಪದವನ್ನು ನೀವು ಹಾಕೊಂಡ್ರು ಕೂಡ ಮೀನಿಂಗ್ ಅದೇ ಬರುತ್ತೆ. ಈಗ ನಮ್ಮ ಇಲ್ಲೊಂದು ಏನಂತಂದ್ರೆ, ಈ ಮಗುಗೆ ಒಂದು ಹೆಸರು ಕೊಡೋಣ, ಹೌದಲ್ವಾ? ಸೊ ಈಗ ಇವಳ ಹೆಸರು ಏನಂತಂದ್ರೆ, ಒಂದು ಏನ್ ಕೊಡೋಣಪ್ಪ, ಏನ್ ಹೆಸರು ಕೊಡೋಣ? ಸೊ ಈಗ ಜೂಲಿ ಅಂತ ಹೇಳ್ಬಿಟ್ಟು ಹೆಸರು ಕೊಟ್ಬಿಡೋಣ ಇವಳಿಗೆ. ಜೂಲಿ ಅಂತ ಹೇಳ್ಬಿಟ್ಟು ಹೆಸರು ಕೊಟ್ಟಾಗ ಸೊ ಅವಾಗ ನಾವೇನ್ ಹೇಳ್ಬೇಕಾಗತ್ತೆ, ಈಗ ಜೂಲಿ ಬಗ್ಗೆ ಏನಾದ್ರು ಒಂದು ಹೇಳೋಣಪ್ಪ. ಜೂಲಿ ಹೋಮ್ವರ್ಕ್ ಬರೆಯೋದಕ್ಕೆ ಶುರು ಮಾಡಿ ಎಷ್ಟೊತ್ತಾಯ್ತಪ್ಪ? ಒಂದು 4 ಗಂಟೆಗಳಾಗಿದೆ. ಹೋಮ್ವರ್ಕ್ ಬರೆಯೋದು ಬೇಡ, ಇವಳು ತಟ್ಟೆಯಲ್ಲಿ ಊಟ ಇಟ್ಕೊಂಡಿದ್ದಾಳೆ, ಊಟ ಇಟ್ಕೊಂಡು ತಿಂತಾನೇ ಇದ್ದಾಳೆ. ಎಷ್ಟೊತ್ತಿಂದ? ಒಂದು 2 ಗಂಟೆಗಳ ಸಮಯದಿಂದ ತಿಂತಾನೆ ಇದ್ದಾಳೆ. ಮೈ ಗಾಡ್, ಅಷ್ಟೊತ್ತು ತಿನ್ಬೇಕಮ್ಮ ನೀನು? ಅಷ್ಟೊತ್ತು ತಿಂತೀಯಾ? ಮಾಡಬಾರ್ದು ನೋಡಿ. ಅವಾಗ ಅದನ್ನ 2 ಗಂಟೆಗಳ ಸಮಯದಿಂದ ತಿಂತಾನೆ ಇದ್ದಾಳೆ, ಇನ್ನೂ ಮುಗಿಸಿಲ್ಲ, ತಿಂತಾನೆ ಇದ್ದಾಳೆ. ಯಾಕಮ್ಮ? ಮುಗಿಸ್ಬೇಕು ನೀನು. ಈಗ ನಾವು ಹೇಗೆ ಹೇಳ್ಬೇಕಪ್ಪ ಅದನ್ನ ಅಂತಂದ್ರೆ, ಜೂಲಿ ಹ್ಯಾಸ್ ಬೀನ್ ಈಟಿಂಗ್ ಫುಡ್ ಅಥವಾ ಹ್ಯಾವಿಂಗ್ ಫುಡ್ ಫಾರ್ 2 hours. ನೋಡಿ, ಹ್ಯಾವಿಂಗ್ ಫುಡ್ ತಗೊಳ್ಳಿ, ಚೆನ್ನಾಗಿರುತ್ತೆ. ಸೊ ಜೂಲಿ ಹ್ಯಾಸ್ ಬೀನ್, ನೋಡಿ ಹ್ಯಾಸ್ ಬೀನ್ ತಗೋಬೇಕು, ಹ್ಯಾವ್ ಬೀನ್ ತಗೋಬಾರ್ದು. ನಾನು ಜೂಲಿಗೆ ಡೈರೆಕ್ಟ್ ಆಗಿ ಹೇಳಿದಾಗ ಹ್ಯಾವ್ ಬೀನ್ ಹೇಳ್ಬೇಕು. ಸೊ ಈಗ ನಾನು ಜೂಲಿ ಬಗ್ಗೆ ನಿಮ್ಗೆ ಹೇಳ್ಬೇಕಾದ್ರೆ ಅವಾಗ ಏನ್ ಮಾಡ್ಬೇಕು? ಹ್ಯಾಸ್ ಬೀನ್ ಅನ್ನ ಯೂಸ್ ಮಾಡ್ಬೇಕು ಅಷ್ಟೇ. ಜೂಲಿ ಹ್ಯಾಸ್ ಬೀನ್ ಹ್ಯಾವಿಂಗ್ ಫುಡ್ ಫಾರ್ 2 hours. ಇನ್ನೊಂದು ವಿಧಾನ ಯಾವುದು? ಈಗ 9:30 ಅಂತಂದ್ರೆ 7:30 ಅಂತ ತೋರಿಸ್ಬೇಕು ನಾವು. 7:30 9:30 ಅಂತ ಹೇಳ್ಬಿಟ್ಟು ಆವಾಗ ನಾವು ಸಿನ್ಸ್ ಅನ್ನ ಯೂಸ್ ಮಾಡಬೇಕು. ಜೂಲಿ ಹ್ಯಾಸ್ ಬೀನ್ ಹ್ಯಾವಿಂಗ್ ಫುಡ್ ಸಿನ್ಸ್ 7:30 ಅಂತ ಯೂಸ್ ಮಾಡಬೇಕು, ಹೌದಲ್ವಾ? ಸೊ ಅವಾಗ ಏನಾಯ್ತು, ಒಂದು ಹ್ಯಾಸ್ ಬೀನ್ ಅನ್ನ ಯಾರ್ಯಾರು ಯೂಸ್ ಮಾಡಬೇಕು ಅಂತ ತಿಳ್ಕೊಳ್ತಾ ಇದ್ದೀವಿ. ಈಗ ಜೂಲಿಗೆ ಇನ್ನೊಂದು ಕ್ರಿಯಾಪದವನ್ನು ಯೂಸ್ ಮಾಡೋಣ. ಜೂಲಿ ಹೋಮ್ ವರ್ಕ್ ಬರೀತಾ ಇದ್ದಾಳೆ ಅಂತ ಅನ್ಕೊಳ್ಳಿ. ಹೋಮ್ ವರ್ಕ್ ಬರೆಯೋದಕ್ಕೆ ಶುರು ಮಾಡಿ ಆಯ್ತು, ಆಲ್ರೆಡಿ ಒಂದು 4 hour ಆಯ್ತು, 5 hour ಆಗೋಗಿದೆ ಅಂತ ಅನ್ಕೊಳ್ಳಿ. ಈಗ 9:30 ಅಲ್ವಾ, ನಮ್ಗೆ ಬೇಗ ಸಿಗೋದು ಯಾವುದು? 3 hours ಬೇಗ ಸಿಗುತ್ತೆ. ಸೊ ಅವಾಗ 6:30 ತಗೊಂಡಾಗ ನಮ್ಗೆ 9:30 ಬೇಗ ಸಿಕ್ಬಿಡುತ್ತೆ, ಹೌದಲ್ವಾ? 3 hours ಅಂತ ತಗೋಣ, ಅಥವಾ 3.5 hours ಅಂತ ಹೇಳಿ ತಗೋಣ, ಅದು ಒಳ್ಳೇದು. ಸೊ ನೋಡಿ, ಅವಾಗ ಜೂಲಿ ಹ್ಯಾಸ್ ಬೀನ್ ರೈಟಿಂಗ್ ಹೋಮ್ವರ್ಕ್ಸ್ ಫಾರ್ 3.5 hours ಅಥವಾ 3 hours 30 minutes ಅಂತ ಹೇಳ್ಬಿಟ್ಟು ಹೇಳಿ. ಅವಾಗ ಏನಾಯ್ತು, 3 ಗಂಟೆಗಳ 30 ನಿಮಿಷ ಸಮಯದಿಂದ ಆಕೆ ಬರೀತಾನೆ ಇದ್ದಾಳೆ ಹೋಮ್ವರ್ಕು, ಇನ್ನೂ ಮುಗಿಸಿಲ್ಲ ಅಂತ ಹೇಳ್ಬಿಟ್ಟು ಆಯ್ತು. ಇನ್ನೊಂದು ವಿಧಾನ ಯಾವುದು? ಸಿನ್ಸ್ ಅಂತ ಹಾಕ್ಬೇಕು, ಎಲ್ಲಿಂದ ಶುರು ಮಾಡುದು ಅಂತ ಹಾಕ್ಬೇಕು. ಸೊ ಅವಾಗ 9:30 3.5 ಗಂಟೆನ ಮೈನಸ್ ಮಾಡಿದ್ರೆ 6 ಗಂಟೆ ಸಿಗುತ್ತೆ, ಹೌದಲ್ವಾ? ಜೂಲಿ ಅಥವಾ ಶಿ ಅಂತ ತಗೊಳ್ಳಿ. ಈಗ ಶಿ ಅಂತಂದ್ರೆ ಅವಳು ಅಥವಾ ಅವರು. ಸೊ ಇವ್ರು ನನಗಿಂತ ದೊಡ್ಡವರಾಗಿದ್ರೆ ಆವಾಗಲೂ ಶೀನೇ ಬರುತ್ತೆ, ಇವ್ರು ನನಗಿಂತ ಚಿಕ್ಕವರಾಗಿದ್ರು ಆವಾಗಲೂ ಶೀನೇ ಬರುತ್ತೆ, ಹೌದಲ್ವೇನಮ್ಮ? ಹೌದಾನೆ ಜೂಲಿ? ಓಕೆ. ಶಿ ಹ್ಯಾಸ್ ಬೀನ್ ರೈಟಿಂಗ್ ಹೋಮ್ವರ್ಕ್ಸ್ ಸಿನ್ಸ್ 6 PM ಅಂತ ತೋರಿಸ್ಬೇಕು, ಅಥವಾ ಸಿನ್ಸ್ 6 PM ತೋರಿಸಿ, ಯಾಕಂದ್ರೆ ಅದು ಬೆಳಿಗ್ಗೆ 6 ಗಂಟೆನ ಅಥವಾ ಸಾಯಂಕಾಲ 6 ಗಂಟೆನ ಅಂತ ನಮ್ಗೆ ಅರ್ಥ ಆಗ್ಬೇಕು. ಸೊ ಅವಾಗ PM ಅಥವಾ AM ಅನ್ನ ನಾವು ತೋರಿಸ್ಬೇಕು. ಜೂಲಿ ಹ್ಯಾಸ್ ಬೀನ್ ರೈಟಿಂಗ್ ಹೋಮ್ವರ್ಕ್ಸ್ ಸಿನ್ಸ್
6 PM ಅಂದ್ರೆ 6 ಗಂಟೆ, ಸಾಯಂಕಾಲ 6 ಗಂಟೆಯಿಂದ ಇದುವರೆಗೂ ತಾನು ಹೋಮ್ವರ್ಕ್ಸ್ ಅನ್ನ ಬರಿತಾನೆ ಇದ್ದಾಳೆ, ಇನ್ನು ಆಗಿಲ್ಲ ಅಂತ ಹೇಳ್ಬಿಟ್ಟು ಆಯ್ತು. ಹೌದಲ್ವಾ? ಸೊ ಏನನ್ನ ಅರ್ಥ ಮಾಡ್ಕೊಳ್ಳಿ, ಇವತ್ತು ನಾವು ಹ್ಯಾಸ್ ಬೀನ್ ಯಾರ್ಯಾರು ಯೂಸ್ ಮಾಡಬೇಕು ಅಂತ, ಒಂದು ಮೂರನೇ ವ್ಯಕ್ತಿಯ ಬಗ್ಗೆ ನಾವು ಯೂಸ್ ಮಾಡ್ತೀವಿ. ಯಾರಾದ್ರೂ ಆಗಿರ್ಬೋದು, ಅದೊಂದು ಮೇಲ್ ಆಗಿರ್ಬೋದು, ಅವನನ್ನ ಹಿ ಅನ್ಬೋದು ನಾವು. ಒಂದು ಫಿಮೇಲ್ ಆಗಿರ್ಬೋದು, ಅವಳನ್ನ ಶಿ ಅಂತ ಹೇಳ್ಬಿಟ್ಟು ಅನ್ಬೋದು. ಅಥವಾ ಯಾವುದೋ ಒಂದು ಪ್ರಾಣಿ, ಇದೊಂದು ಯಾವ್ದೊಂದು ಬೆಕ್ಕು ಅಂತ ಹೇಳ್ಬಿಟ್ಟು ಅನ್ಕೊಳ್ಳಿ. ಈಗ ಅಥವಾ ನಾಯಿ ಮರಿ ಅಂತ ಹೇಳ್ಬಿಟ್ಟು ಅನ್ಕೊಳ್ಳಿ. ಇದನ್ನ ಈ ಬೆಕ್ಕು ಬಗ್ಗೆ ನಾನು ಹೇಳ್ಬೇಕಾದ್ರೂ ಕೂಡ ಆಗ್ಲೂ ಹಾಗೆ ಹೇಳ್ಬೇಕು. ಅದು ಒಂದೇ ಒಂದು ಬೆಕ್ಕು ಆಗಿದ್ರೆ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಎರಡು ಬೆಕ್ಕುಗಳ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಆಗ ಬರೋದಿಲ್ಲ, ಅವಾಗ ಹ್ಯಾಸ್ ಬೀನ್ ಬರೋದಿಲ್ಲ, ಅವಾಗ ಯಾವ ಬೀನ್ ಬಂದ್ಬಿಡುತ್ತೆ. ಯಾಕೆಂದ್ರೆ ದೇ ಅಂತಂದ್ರೆ ಅವರು ಮತ್ತೆ ಅವುಗಳು ಅಂತ ಅನ್ಬೇಕಾದ್ರೆ ದೇ ಬಂದ್ಬಿಡುತ್ತೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಒಂದು ವಸ್ತು ಅಥವಾ ಒಂದು ಪ್ರಾಣಿ ಅಥವಾ ಒಬ್ಬ ಮನುಷ್ಯ, ಸೊ ಅವ್ರ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಮಾತ್ರ ಏನ್ ಬರುತ್ತೆ, ಹ್ಯಾಸ್ ಬೀನ್ ಬರುತ್ತೆ. ಅದನ್ನ ನಾವು ಮರಿಬಾರ್ದು. ಸೊ ಇನ್ನ ಅರ್ಥ ಮಾಡ್ಕೊಳ್ತಿರಲ್ಲ, ಸೆಂಟೆನ್ಸಸ್ ಮಾಡ್ತಿರಲ್ಲ. ಸೊ ನಿಮ್ಗೆ ಏನಾದ್ರು ಅನುಮಾನ ಬರುತ್ತಾ ಹೇಳಿ ನನಗೆ, ಮತ್ತೆ ಇನ್ನೂ ಕೆಲವು ವಿಡಿಯೋಸ್ ಮಾಡೋಣ. ನಮಸ್ಕಾರ.